ಕರ್ನಾಟಕ ರಾಜ್ಯದಲ್ಲಿ ಕಾರ್ಯದರ್ಶಿ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ 18 ವರ್ಷ ಆಗಿರಬೇಕಾಗತ್ತೆ. ಮಿನಿಮಮ್ ಆಗಿ 18 ವರ್ಷ ಆಗಿರಬೇಕು. ಗರಿಷ್ಠ ವಯೋಮಿತಿ ಮುಂದುಗಡೆ ತಿಳಿಸಿಕೊಡ್ತಾನೆ. ಅದೇ ರೀತಿಯಾಗಿ ಆಯ್ಕೆದ ಅಭ್ಯರ್ಥಿಗೆ ಉದ್ಯೋಗ ಸ್ಥಳ ಏನಿದೆಯಲ್ಲ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲೇ ಅಥವಾ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡೋದು ಬೇಡಪ್ಪ ಅಂದ್ರೆ ಬೇರೆ ಒಂದು ರಾಜ್ಯದಲ್ಲಿ ಅಪ್ಲೈ ಮಾಡಿ ಅಲ್ಲಿ ಹುದ್ದೆಯನ್ನ ಪಡ್ಕೋಬಹುದು. ಇದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಇಮೇಲ್ ಮೂಲಕ ಅಪ್ಲೈ ಮಾಡ್ಬೇಕಾಗತ್ತೆ. ಇಮೇಲ್ ಮೂಲಕ ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಕಾಣಿಸ್ತಾ ಇರಬಹುದು dirm.nic.in ಗೆ ಭೇಟಿ ನೀಡಿಕೊಂಡು ಇಮೇಲ್ ಮೂಲಕ ಅಪ್ಲೈ ಮಾಡ್ಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವಾರು ಮಾಹಿತಿಗಳಿದಾವೆ, ಅದನ್ನ ತಿಳಿಸ್ಕೊಡ್ತಾನೆ. ಏನ್ ಡಾಕ್ಯುಮೆಂಟ್ಸ್ ಬೇಕು, ಯಾವ ಕೆಲಸ, ಹೇಗೆ ಇರತ್ತೆ, ಸಂಬಳ ಪ್ಯಾಕೇಜು ಒಂದೊಂದಾಗಿ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ರೆಡ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ, ಬೆಲ್ ಗಂಟೆಯನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬಣ್ಣ ಸಾಂದ್ರ ಇಲ್ಲಿ ನೋಡಿ, ವಿದ್ಯಾರ್ಥಿಗಳು ಮೊದಲನೇದಾಗಿ ಒಂದ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಇಮೇಲ್ ಐಡಿ ಮುಖಾಂತರಾಗಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ಮೇಲೆ ಒಂದು ಫಾರ್ಮ್ ಸಿಗತ್ತೆ, ಆ ಒಂದು ಫಾರ್ಮ್ ಅನ್ನ ಅಪ್ಲೋಡ್ ಮಾಡಬೇಕು. ಅಥವಾ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ನೀವು. ಅದು ಕೂಡ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಅದು ಕೂಡ ಅಂಚೆ ವಿಳಾಸಕ್ಕೆ ಫಿಲ್ಅಪ್ ಮಾಡಬೇಕು. ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ, ಅದು ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಯಾವುದೇ ಫಾರ್ಮ್ ಸಿಗೋದಿಲ್ಲ. ಡೈರೆಕ್ಟ್ ಆಗಿ ನೇರವಾಗಿ ಹತ್ತಿರದ ಆನ್ಲೈನ್ ಕೇಂದ್ರದಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಇಲ್ಲಾಂದ್ರೆ ಮೊಬೈಲ್ ನಲ್ಲಿ ಅಪ್ಲೈ ಮಾಡಬೇಕು. ಇದು 3 ಸ್ಟೆಪ್ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಮತ್ತೆ ಸಂದರ್ಶನಕ್ಕೆ ಹೋಗ್ಬೇಕಂದ್ರೆ ನಿಮ್ಗೊಂದು ಫಾರ್ಮ್ ಕೊಟ್ಟಿರ್ತಾರೆ, ರಿಜಿಸ್ಟರ್ ಫಾರ್ಮ್ ಅಂತ ಹೇಳಿ. ನಿಮ್ಮ ಒಂದು ಪರ್ಸನಲ್ ಡೇಟಾ ಹಾಕ್ಬೇಕಾಗತ್ತೆ ಅದರಲ್ಲಿ. ಅದನ್ನು ಕೂಡ ತುಂಬಿಕೊಂಡು ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಇಮೇಲ್ ಐಡಿ ತಿಳಿಸ್ಕೊಟ್ಟೆ, ಈಗ ಆನ್ಲೈನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ, ಆಫ್ಲೈನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೇವೆ. ಇಮೇಲ್ ಐಡಿ ಪ್ರತಿಯೊಂದು ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು ಇಮೇಲ್ ಐಡಿ ಮೂಲಕ ಸಲ್ಲಿಸೋದ್ರಿಂದ ಒಂದು ಬಯೋಡೇಟಾ ಒಂದು ಫಾರ್ಮ್ ಕೊಟ್ಟಿರ್ತಾರೆ, ಅದನ್ನ ತುಂಬಬೇಕಾಗತ್ತೆ. ತುಂಬಿಕೊಂಡು ಒಂದು ಪ್ರಿಂಟ್ ಅನ್ನ ತೆಗಿಬೇಕು, ಅದನ್ನ ಆಮೇಲೆ ತುಂಬಿಕೊಂಡು ಆ ಇಮೇಲ್ ಐಡಿ ಮೂಲಕ ನೀವು ಅಲ್ಲಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಯಲ್ಲೇ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಲಗತ್ತಿಸಬೇಕು, ಆಮೇಲೆ ಅಪ್ಲೈ ಮಾಡಿ. ಇದು ಹಾಗೆ ಅರ್ಜಿ ಸಲ್ಲಿಸಬೇಡಿ, ಒಂದು ಡಾಕ್ಯುಮೆಂಟ್ಸ್ ಕೂಡ ಮಿಸ್ ಮಾಡಬೇಡಿ. ಇದು ಮೊದಲಿಗೆ ತಿಳಿಸ್ಕೊಟ್ಟಿರ್ತಾ ಇರುತ್ತ ರೂಲ್ಸ್ ಗಳು. ಬಣ್ಣಿಸಂದ್ರೆ ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಕಾರ್ಯದರ್ಶಿ ಪೋಸ್ಟ್ ಖಾಲಿ ಇರತ್ತೆ. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯಲ್ಲಿ ಅರ್ಜಿ ಕರೆದಿದ್ದಾರೆ. ಇದೊಂದು ಅರ್ಥ ಮಾಡ್ಕೋಬೇಕು. ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆ, ಈ ಒಂದು ಇಲಾಖೆ ಸೆಂಟ್ರಲ್ ಗೌರ್ಮೆಂಟ್ ಇಲಾಖೆಗೆ ಎಷ್ಟು ಪೋಸ್ಟ್ ಖಾಲಿ ಅದಾವ ಅಂದ್ರೆ ಸುಮಾರು 500ಕ್ಕಿಂತ ಆಸ್ಪಾಸ್ ಪೋಸ್ಟ್ ಖಾಲಿ ಇರತ್ತೆ. ತರಬೇತಿ ಅಂದ್ಮೇಲೆ 500ಕ್ಕಿಂತ ಆಸ್ಪಾಸ್ ಇರತ್ತೆ, ಅಥವಾ ಅದಕ್ಕಿಂತ ಜಾಸ್ತಿನೂ ಕೂಡ ಇದ್ರೆ ಇರಬಹುದು. ನೋಡಿ, ಒಂದು ತಿಳಿಸ್ಕೊಡ್ತಾನೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರತ್ತೆ, ಯಾವುದೇ ರೀತಿ ಫ್ರಾಡ್ ಇರೋದಿಲ್ಲ, ಅರ್ಥ ಮಾಡ್ಕೋಬೇಕು. ತುಂಬಾ ಜನ ವಿದ್ಯಾರ್ಥಿಗಳು ಸರ್ ಇದು ಫ್ರಾಡ್ ಅಂತೀರಾ. ಇಲ್ಲ, ಸೆಂಟ್ರಲ್ ಗೌರ್ಮೆಂಟ್ ನಿಂದ ಅಥವಾ ಸ್ಟೇಟ್ ಗೌರ್ಮೆಂಟ್ ನಿಂದ ಕರೆದ್ರೆ ಫ್ರಾಡ್ ಇರೋದಿಲ್ಲ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಂದು ನೋಟಿಸ್ ಆಗಿರತ್ತೆ. ಆಯ್ಕೆ ಆದ್ರೆ ಕರ್ನಾಟಕ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ ಕಾರ್ಯದರ್ಶಿ ಹುದ್ದೆಗಳಿಗೆ. ವಿದ್ಯಾರ್ಹತೆ ಎಷ್ಟಾಗಿರ್ಬೇಕು, ಸೆಕೆಂಡ್ PUC, ಡಿಗ್ರಿ, ಪದವಿ ಇದೆಲ್ಲ ಕಂಪ್ಲೀಟ್ ಮಾಡಿರ್ಬೇಕು. ಸಾಮಾನ್ಯವಾಗಿ ಪದವಿ ಪಾಸ್ ಆಗಿರ್ಬೇಕು. ಇದನ್ನೆಲ್ಲ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕಾಗತ್ತೆ. ತುಂಬಾ ಜನ ಅರ್ಥನೇ ಮಾಡ್ಕೊಳ್ಳಲ್ಲ, ಹಾಗೆ ಅರ್ಜಿ ಸಲ್ಲಿಸ್ತಾರೆ. ಮುಂದೆ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಇಮೇಲ್ ಮೂಲಕ ಸಬ್ಮಿಟ್ ಮಾಡೋದಕ್ಕೆ ಕೊನೆಯ ದಿನಾಂಕ ಮೇ 2ನೇ ತಾರೀಕು ತನಕ ಅವಕಾಶ ಕೊಟ್ಟಿದ್ದಾರೆ. ಇನ್ನು ತುಂಬಾ ಜನ ಟೈಮ್ ಇದೆ ಅಂತ ಹೇಳಿ ಕುಂಡ್ರಬೇಡಿ, ಸ್ವಲ್ಪ ಬೇಗ ಅಪ್ಲೈ ಮಾಡಿ. 3/4/2025 ನೋಟಿಸ್ ರಿಲೀಸ್ ಆಗಿರ ಸಿಬ್ಬಂದಿ ತರಬೇತಿ ಇಲಾಖೆಗಳಿಂದ. ಇನ್ನು ಕೆಲವು ಜನರಿಗೆ ಭರವಸೆ ಆಗಿಲ್ಲ ಅನ್ಸತ್ತೆ. ಇಲ್ಲಿದೆ ನೋಡಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳಿ. ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಇದು ಗೌರ್ಮೆಂಟ್ ದಲ್ಲಿ ಬರುವಂತ ಸಂಸ್ಥೆ, ಅಲ್ಲೇ ನಿಮ್ಗೆ ನೇಮಕಾತಿ ಆಗತ್ತೆ. ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ ಇದಾಗಿರತ್ತೆ. ಅರ್ಜಿಗಳು ಕೊನೆಯ ದಿನಾಂಕ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದು ಕೊನೆಯ ದಿನಾಂಕ. ಮತ್ತೆ ಇಮೇಲ್ ಐಡಿ ಏನ್ ಕಾಣಿಸ್ತಾ ಇದೆ ಅಂತ ತುಂಬಾ ಜನ ಕೇಳಬಹುದು. ಇಲ್ಲಿದೆ ನೋಡಿ ಇಮೇಲ್ ಐಡಿ, ಇದೊಂದು ಇಮೇಲ್ ಐಡಿ ಮುಖಾಂತರ ಅಪ್ಲೈ ಮಾಡಿ. ಯಾರು ಕೂಡ ಟೆನ್ಷನ್ ತಗೋಬೇಡಿ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಡೌಟ್ ಇರತ್ತೆ, ಕಮೆಂಟ್ ನಲ್ಲಿ ಸಬ್ಮಿಟ್ ಮಾಡಿ. ಬಯೋಡೇಟಾ ಹೇಗೆ ತುಂಬಬೇಕಂದ್ರೆ ಹೆಸರು, ಡೇಟ್ ಆಫ್ ಬರ್ತ್, ನಿಮ್ಮ ಒಂದು ಫುಲ್ ನೇಮು ಸರಿಯಾಗಿ ಬರೆಯರೆ ಯಾವ ರೀತಿಯಾಗಿದೆ ಅದೇ ರೀತಿಯ ಫುಲ್ ನೇಮ್ ಅನ್ನ ಬರ್ಕೋರಿ. ನಾನ್ ಬರೆಯಕ್ ಕೂತ್ರೆ ತುಂಬಾ ಲಾಂಗ್ ಆಗತ್ತೆ. ಸರ್ವಿಸ್ ಅಂಡ್ ಕಾರ್ಡ್ ಇರತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ರಾಂಚ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ಟೆಲಿಫೋನ್ ನಂಬರ್ ಹಾಕೊಳ್ಳಿ. ಡೊಮೇಶನಲ್ ಅಂದ್ರೆ ಅದರ ರಿಜಿಸ್ಟರ್ ನಂಬರ್ ಅದಕ್ಕೆ ಸಂಬಂಧಪಟ್ಟಂತೆ ಬರೆದುಕೊಳ್ಳಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾಹಿತಿ ಬರೆಯರಿ. ಡೇಟ್ ಆಫ್ ಜಾಯ್ನಿಂಗ್ ಸರ್ವಿಸ್ ಬರೆಯರಿ. ಅನುಭವದವರು ಇಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇರತ್ತೆ, ಅನುಭವದವರು ಕೂಡ ಅಪ್ಲೈ ಮಾಡಿ. ಅನುಭವದವ್ರಿಗೆ ಇರತ್ತೆ ಇದು, ಪ್ರೇಕ್ಷದವರು ಇರಲ್ಲ ಅನ್ಸತ್ತೆ. ಅನುಭವದವ್ರು ಅಪ್ಲೈ ಮಾಡಿ ಎಂಪ್ಲಾಯ್ಮೆಂಟ್ಸ್. ಅದೇ ರೀತಿಯಾಗಿ ಇನ್ನೊಂದು ಹೇಳ್ಬೇಕು, ಮಂತ್ಲಿ ವೇತನ ನಿಮ್ಗೆ ಎಷ್ಟು ಕೊಡ್ತಾರ ಅಂದ್ರೆ ಗ್ರೇಡ್ ಫೇ 13ನೇ ಗ್ರೇಡ್ ಫೇ ಪ್ರಕಾರ ನಿಮ್ಗೆ 8,700 ತನಕ ಒಂದು ಸ್ಟೀಪೆಂಡ್ ಅಂತ ಹೇಳಿ ಕೊಡ್ತಾರೆ. ಡೇಟ್ ಬಗ್ಗೆ ಅದರಲ್ಲಿ ನಿಮ್ಗೆ 20,000ದಿಂದ 80,000 ತನಕ ಕೂಡ ಇರತ್ತೆ. ಇದನ್ನ ಸ್ವಲ್ಪ ನೋಡ್ಕೋಬೇಕು, ಹೆಚ್ಚಿನ ಮಾಹಿತಿ ಪಡ್ಕೋಬೇಕು. ಅರ್ಜಿ ಸಲ್ಲಿಸಬೇಡಿ. ಇಷ್ಟು ಸಾಂದ್ರೆ ಇದ್ರ ಬಗ್ಗೆ ಮಾಹಿತಿ. ಈ ಒಂದು ನೋಟಿಸ್ ಅಲ್ಲಿ ಕೊಟ್ಟಿರುವಂತ ಮಾಹಿತಿ ಇಷ್ಟ ಆಗಿರತ್ತೆ. ಒಟ್ಟಾರೆ ನಮ್ಗೆ ತಿಳಿದಿದೆ ಅಂತ ಅನ್ಕೋತೀವಿ, ಅದು ಇದಂತ ಏನೆಲ್ಲ ಒಟ್ಟಾರೆ ತಿಳಿದಿದೆ ಅಂತ ಅನ್ಕೋತೀವಿ. ಅಪ್ಲೈ ಮಾಡೋರು ಅಪ್ಲೈ ಮಾಡಿ.